ವಿಕಸಿತ ಭಾರತದ ಕನಸು ಸಾಕಾರ ಮಾಡಬಹುದಾದ 18ನೇ ಲೋಕಸಭೆಗೆ ನಡೆಯುತ್ತಿರುವ ಚುನಾವಣೆಯ 4ನೇ ಹಂತದ ಮತದಾನ ಮೇ 13ರ ಸೋಮವಾರ ಪೂರ್ಣಗೊಂಡಿತು. ಈ ಹಂತದಲ್ಲಿ 10 ರಾಜ್ಯಗಳ 96 ಲೋಕಸಭೆ ಸ್ಥಾನಗಳಿಗೆ ಮತದಾನವಾಯಿತು. ಈ ವರದಿ ಸಿದ್ಧವಾಗುವ ಹೊತ್ತಿಗೆ ಅಂದರೆ ಸಂಜೆ 6:26 ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ 65% ಮತದಾರರು ಮತಗಟ್ಟೆಗೆ ತಲುಪಿ ತಮ್ಮ ಹಕ್ಕು ಚಲಾಯಿಸಿದ್ದರು ಎಂದು ಚುನಾವಣಾ ಆಯೋಗ ಖಚಿತಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ 78% ಅತಿ ಹೆಚ್ಚು ಮತದಾನ ನಡೆದ ಬಗ್ಗೆ ವರದಿಯಾಗಿದೆ. ನಂತರದ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಹಾಗೂ ಮಧ್ಯಪ್ರದೇಶ ದಾಖಲಾಗಿವೆ. ಇಲ್ಲಿ ಸರಾಸರಿ 70%ಕ್ಕೂ ಅಧಿಕ ಮತದಾನವಾಗಿದೆ ಎನ್ನಲಾಗುತ್ತಿದೆ. ಆಂಧ್ರ ಪ್ರದೇಶದ 175 ವಿಧಾನಸಭೆ ಕ್ಷೇತ್ರಗಳಿಗೂ ಚುನಾವಣೆ ಸೋಮವಾರವೇ ನಡೆಯಿತು. ಇದೇ ವೇಳೆ ಒಡಿಶಾ ರಾಜ್ಯದ ವಿಧಾನಸಭೆಯ 147 ಕ್ಷೇತ್ರಗಳಿಗೆ 4 ಹಂತದಲ್ಲಿ ನಡೆಯುತ್ತಿರುವ ಚುನಾವಣೆಯ ಮತದಾನ ಸೋಮವಾರ ಪೂರ್ಣಗೊಂಡಿತು. ಗಮನ ಸೆಳೆದ ಅಂಶವೆಂದರೆ ಕಾಶ್ಮೀರಕ್ಕೆ ಹೇರಲಾಗಿದ್ದ ದಶಕಗಳ ಹಿಂದಿನ 370ನೇ ವಿಧಿಯ ಸಂಕೋಲೆಯನ್ನು ಕಿತ್ತೆಸೆದು ಅದನ್ನು ರದ್ದು ಮಾಡಿದ ನಂತರ ಮೊದಲ ಬಾರಿಗೆ ನಡೆಯುತ್ತಿರುವ ಸಾರ್ವತ್ರಿಕ ಪ್ರಮುಖ ಚುನಾವಣೆಯ ಮತದಾನಕ್ಕೆ ಕಾಶ್ಮೀರ ಸೋಮವಾರ ಸಾಕ್ಷಿಯಾಯಿತು. ಜಮ್ಮು ಕಾಶ್ಮೀರ ರಾಜ್ಯದ ಶ್ರೀನಗರದ ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿ ಮತದಾನವಾಗಿದೆ. ಆಂಧ್ರ ಪ್ರದೇಶ, ಬಿಹಾರ, ಜಾರ್ಖಂಡ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ತೆಲಂಗಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಬರುವ ಈ 96 ಕ್ಷೇತ್ರಗಳ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. 4ನೇ ಹಂತದ ಮತದಾನದ ಬಳಿಕ ದೇಶದ ಒಟ್ಟು 543 ಲೋಕಸಭೆ ಕ್ಷೇತ್ರಗಳ ಪೈಕಿ 283 ಸ್ಥಾನಗಳ ಮತದಾನ ಪೂರ್ಣಗೊಂಡಂತಾಗಿದೆ. ಇಲ್ಲಿಯ ನಾನಾ ಪಕ್ಷಗಳು ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಇವಿಎಂ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಲಾಕ್ ಆಗಿದೆ. ಯುವ ಭಾರತದ ಹಿಂದೂ ಸಿಂಹಿಣಿ ಎಂದೇ ದಕ್ಷಿಣದಲ್ಲಿ ತೆಲಂಗಾಣ ನೆಲೆಯಿಂದ ರಾಷ್ಟ್ರದ ಗಮನ ಸೆಳೆಯುತ್ತಿರುವ ಹೈದರಾಬಾದ್ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಧವಿಲತಾ, ಇದೇ ಕ್ಷೇತ್ರದ ಎಂಐಎಂ ಪಕ್ಷದ ಅಭ್ಯರ್ಥಿ ಹಾಲಿ 17ನೇ ಲೋಕಸಭೆ ಸದಸ್ಯ ಅಸಾದುದ್ದೀನ್ ಓವೈಸಿ, ತೃಣಮೂಲ ಕಾಂಗ್ರೆಸ್ಸಿನ ವಿವಾದಿತ ನಾಯಕಿ ಮಹುವಾ ಮೊಯಿತ್ರಾ, ಕ್ರಿಕೆಟ್ ಕಲಿಗಳಾದ ಕೀರ್ತಿ ಆಜಾದ್ ಮತ್ತು ಯೂಸುಫ್ ಪಠಾಣ್, ಬಾಲಿವುಡ್ ನಟ ಹಿರಿಯ ರಾಜಕಾರಣಿ ಶತ್ರುಘ್ನ ಸಿನ್ಹಾ, 17ನೇ ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ, ಬಿಜೆಪಿಯ ಪಂಕಜಾ ಮುಂಡೆ, ಎಸ್ ಅಹಲುವಾಲಿಯಾ, ಕೇಂದ್ರ ಸಚಿವರಾದ ನಿತ್ಯಾನಂದ ರಾಯ್, ಗಿರಿರಾಜ್ ಸಿಂಗ್ ಮತ್ತು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಸೇರಿದಂತೆ ಹಲವರು ಈ 96 ಕ್ಷೇತ್ರಗಳ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಸಂಜೆ 5 ಗಂಟೆಗೆ ನೀಡಿದ ವರದಿಯಂತೆ 4ನೇ ಹಂತದ ಮತದಾನದ ಪ್ರಮಾಣ ಹೀಗಿದೆ. ಆಂಧ್ರ ಪ್ರದೇಶ 68.04, ಬಿಹಾರ 55.14, ಜಮ್ಮು ಕಾಶ್ಮೀರ 35.75, ಜಾರ್ಖಂಡ್ 63.14, ಮಧ್ಯಪ್ರದೇಶ 68.01, ಮಹಾರಾಷ್ಟ್ರ 52.49, ಒಡಿಶಾ 62.96, ತೆಲಂಗಾಣ 61.16, ಉತ್ತರ ಪ್ರದೇಶ 56.35 ಮತ್ತು ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಅಂದರೆ 75.66 ಪ್ರಮಾಣದಲ್ಲಿ ಮತದಾನವಾದ ದಾಖಲಾಗಿತ್ತು. ಸೋಮವಾರ ನಡೆದ ಮತದಾನದ ಅವಧಿ ಪೂರ್ಣಗೊಂಡಾಗ ಮತದಾನದ ಪ್ರಮಾಣ ಬದಲಾಗಬಹುದು. ನಮ್ಮ ವರದಿ ಸಿದ್ಧವಾದಾಗ ಸಂಜೆ 6:58 ಎಲ್ಲ 10 ರಾಜ್ಯಗಳ 96 ಕ್ಷೇತ್ರಗಳಲ್ಲಿ ನಡೆದ ಮತದಾನದ ಪ್ರಮಾಣ ಅಂದಾಜು 65ರಿಂದ 68 ಆಗಿರಬಹುದು ಎಂದು ವಿಶ್ವಸನೀಯ ಮೂಲಗಳು ದಾಖಲಿಸಿವೆ. ಸೋಮವಾರ ಮತದಾನದ ಸಂದರ್ಭದಲ್ಲಿ ಅಲ್ಲಲ್ಲಿ ಗೊಂದಲ, ತೊಂದರೆ, ಸಣ್ಣ ಪುಟ್ಟ ಅಹಿತಕರ ಘಟನೆಗಳು, ಇವಿಎಂನಿಂದ ಉಂಟಾದ ಅನಾನುಕೂಲಗಳು ವರದಿಯಾಗಿವೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.